ಊರಿಗೆ ಒಂದು 4 ಮಂದಿ ಇರ್ತಾರ. ಅವ್ರು ಇದ್ರೆ ಊರು ಸುದ್ದ. ಇದು ತಿಳಿಯಾಗಿರ್ಲಿ ನಿಮ್ಗೆ. ಇವೇನು ಚಾಡಿ ಮಂದಿ ಇರ್ತಾವಲ್ಲ, ಅವರು ಇದ್ರೆ ಊರು ಸುದ್ದ. ನಮ್ಮ ಊರಾಗ ಒಬ್ಬಕ್ಕಿ ಎಲ್ಲದ ಹಡಪದ ಅಪ್ಪಣ್ಣನ ಮಠದ ಬಲ್ಲಿ ಚಾಡಿ ಹೇಳಕ್ಕೆ ಮನಿ ಏನ್ರಿ, ಕೇಳಕ್ಕೆ ಮನಿ ಹನುಮಂದಿರ ಗುಡಿ ಬಲ್ಲಿ ಇತ್ತು. ಕೇಳಕ್ಕೆ ಮನಿ ಆಡು ದೂರಿಂದ ಬಂದಾಳ, 2 ಕಿಲೋಮೀಟರ್ದಿಂದ. ನಸ್ಕಿಗೆ ಕೆಟ್ಟ ಥಂಡ್ ಅಂದ್ರೆ ಥಂಡ್ ಅದ. ಥಂಡಾಗಿ ಬೆಳಿಗ್ಗೆ ನಸ್ಕಿಗೆ ಬಂದಾಳ. ಈಕಿ ಪಾಪಿಗೆ ಹನುಮಂದಿರ ಗುಡಿ ಬಲ್ಲಿ ಇದ್ದಕ್ಕಿ ಪಾಪಿಗೆ ಒಳ್ಳೆ ಧರ್ಮ ಅಂತ ಮಂತ ಹೆಣ್ಮಗಳು ತನ್ನ ಪಾಡಿತ ಆಂಗ್ಲ ಕಸ ಹೊಡ್ಲಕತ್ತ. ಹೊಡೆಯೋದ್ರಾಗ ಆಡು ದೂರಿಂದ ಬಂದಾಳ ನೋಡ್ರಿ. ಥಂಡಾಗ ನಡ್ಕೋದ್ ಗದ್ದು ನಡಗ್ಲಕತ್ತ. ಚಾಡಿ ಹೇಳಕ್ ಬಂದಾಳ ನಸ್ಕಿಗೆ. ಆಕೆ ಎಷ್ಟು ಚಂದ ಹೇಳ್ತಾಳೆ ಕೇಳಿರೇನು ನೀವು ಒಂದಿಟ್ಟು ಕಲೀರಿ. ಆಕೆ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇನೆ ನನಗೆ ಬಂದೀಟ, ಚಿಂತಿಲೇನೆ ನನಗೆ ಒಂದು ಈಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲ್ಲ. ನಿಮಗೆ ಅರ್ಥ ಐತೆ? ನಿಮಗೆ ತಿಳಂಗೆ ಹೇಳ್ತೀನ, ಇಟ್ಟುದು ತಿಳಗೆ ಹೋಗಲ್ಲ. ಆಕೆ ಏನಂತಾಳ, ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇ ನನಗೆ ಒಂದು ಈಟ, ಚಿಂತಿಲೇನೆ ನನಗೆ ಒಂದು ಈಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲ್ಲತ್ತ. ಅಂದ್ರ ನಿಮ್ಮ ಮಾತನಾಗ ಹೇಳ್ಬೇಕಂದ್ರೆ ಅಯ್ಯ ನಿನಗೆ ಅಣ್ಣ ಅಲ್ಲಬೇಕು ನೋಡಿ ಕಿಸಿ ಕಿಸಿ ನಗ್ತೀನಿ ನೀವು ಅಂತ. ಅಯ್ಯ ನಿನಗೆ ಅಣ್ಣ ನೋಡಿ ಮಾಡ ಇಟ್ಟಂದ ಅಂದ ತಿಳ್ಕೊ. ಈಗ ಅಪ್ಪಿ ತಪ್ಪಿ ನಿಮಗೆ ಯಾರೇ ಒಬ್ರು ಬಂದು ಹೇಳಿದ್ರೆ ತಿಳ್ಕೊರಿ. ಹೆಣ್ಮಕ್ಳು ಅವ್ರು ಹೇಳೋದು ಇರ್ತಾರೆ, ಹೇಳ್ತಾರೆ. ನಿಮ್ಗೆ ಹೇಳ್ದ ಎಂದಂಗೆ ನಿನಗೆ ಅಣ್ಣ ಹೆಂಗೆ ಹೇಳನ್ನ ತಿಳ್ಕೊರಿ. ಅವಾಗ ನೀವೇನು ಮಾಡ್ತೀರಿ, ಏನು ಮಾಡ್ತೀರಿ? ಆಕಿ ಹೇಳ್ದಕ್ಕೆ ಇದ್ರಿಗೆ ಚಲೋ ಒಳ್ಳಕ್ಕ. ಯಾಕ ನನಗೆ ಗೊತ್ತಿತ್ತು ಅಕ್ಕ, ಸುಮ್ಮನೆ ಅದು ಪಾಪದ ಗಣಮಗಂದು ಏನೂ ಇರಂಗಿಲ್ಲ. ಅಟ್ಟ ಆಕಿ ಅಂದ್ಕೊಳ್ಳ ನನಗೆ ಗೊತ್ತಿತ್ತು ಅಕ್ಕ. ಇತ್ತಿತ್ತಲ ನಾ ಮಾಡಿದ್ರೆ ಒಟ್ಟು ರುಚಿ ಹತ್ತಂಗಿಲ್ಲ, ಪಲ್ಯ ರುಚಿ ಅಂತಂಗಿಲ್ಲ. ನಾನು ನೋಡಿದ್ರೆ ಗುರ್ರ ಮಾಡ್ಲಕತ್ತಾರ. ಸುಮ್ಮನೆ ಅದೇನು ಗುರ್ರ ನೀಲ ಗಾರ ನೀಲ ಸುಮ್ಮನೆ ಹಡ್ತಿ 2 ರೊಟ್ಟಿ ಹಾಕಲ್ಲ ಉಂಡು ಹೋಗ್ಬಿಡ್ತಾನವ. ಇಟ್ಟು ಹೇಳಕ್ಕೆ ಹಾಲಲ್ಲ. ಈಗ ಒಂದು ಸೌನ್ ಅಳ್ಕೋತ ಬಂದು ಕಸ ಹೊಡೆದು ಬಿಟ್ಟು ಹಾಸಿಗೆ ಮಕ್ಕೋತಾಳ. ಮತ್ತೆ ಅದು ಗಂಡು ಹೊರಗಿಂದ ಮನೆಗೆ ಬರ್ತದೆ. ಯಾಕೆ ಇನ್ನೇಗೆ ಎದ್ದಿದ್ದಿ ಮತ್ತೆ ಹೊಳಿ ಮಕ್ಕೊಂಡಿದ್ದಲ್ಲ. ಮಾತಿಲ್ಲ ಕತ್ತಿಲ್ಲ. ಏನಾಗ್ಯದ ಜ್ವರಾಗಿರ ಬಂದವನು ಏನಾಗ್ಯದ ನಿನಗ? ನಮಗ ಹೋಗೋದು ಬಂದದು ಹೋಗೋದು ಹತ್ತು ನೋಡು ಮನ್ಯಾಗ ಬೆಂಕಿ ಜಗಳ ಹತ್ತಾರೆ. ಯಾಕಾಕಿ ಹೇಳುವಾಗ ಹೇಳಲ್ಲ, ಹೇಳುವಾಗ ಹೇಳಿಲ್ಲ. ಹಂಗೆ ಹತ್ತು ನೋಡಿ ಮನ್ಯಾಗ ಬೆಂಕಿ. ನಮ್ಗ ಹೋಗೋದು ಬಂದದು ಹೋಗೋದು ಅಲ್ಲ. ಇನ್ನಾಗೆ ಚಲೋ ಐತಿ. ಏನಾಗ್ಯದ ನಿನಗ? ಯಾಕೆ ಹಿಂಗೆ ಮಾಡ್ಲಕತ್ತಿದಿ? ನಡಿ ದವಾಖಾನಿಗೆ ಹೋಗ. ನಮ್ಮ ದವಾಖಾನೆ ಹತ್ತಲ್ಲ, ನಮಗ ಸುಡುಗಾಡು ಹತ್ತು. ಸುಡುಗಾಡು ನಡೆಯುತ್ತ ಅಲ್ಲ. ಇನ್ನಾಗೆ ಚಲೋ ಐತಿ. ಏನಾಗ್ಯದ ನಿನಗ? ನಮ್ಗೆ ಏನಾಗಿಲ್ಲ. ಎಲ್ಲ ನಿಂದು ಗೊತ್ತಾಗ್ಯದ ನನಗ. ಅಲ್ಲ ಏನಾರು ಗೊತ್ತಾಗ್ಯದ ಅದುವರೆಗೆ ಹೇಳು. ಎಲ್ಲ ಗೊತ್ತಾಗ್ಯದ. ನನ್ನ ಬಾಯಲ್ಲಿ ಇಟ್ಟು ಕೇಳ್ಬೇಕತ್ತೆ ನೀ. ಇವ ಹಿಂಗಂದು ಹೆಡಕನ ಕೈ ಹಾಕಿ ಎಬ್ಬಿಸಿ ಕುಂದಿರ್ತಾನೆ. ಏನಾಗ್ಯದ ನನಗ? ಏನು ಎಲ್ಲ ಗೊತ್ತದ ನಿಂದು ಹೂರ್ಣ. ಅಲ್ಲ ಏನು ಗೊತ್ತಾಗ್ಯದ ಅದುವರೆಗೆ ಹೇಳು. ಎಲ್ಲ ಗೊತ್ತದ. ಹಿಂಗೆ ಪುಡ್ತ ನೋಡೋನು. ನೀವು ಹೊಡೀನಿ. ಯಾಕಿನ ಮೇಲ್ ಕಟ್ಟಿ ಹೊಡ್ಲಕತ್ತಿ ಹೊಡೀನಿ. ಯಾವಕ್ಕೆ ಏನದು ಪಾಪದ ಗಂಡಗೆ ಗೊತ್ತೇ ಇರಲ್ಲ. ನೀ ಯಾಕಿನ ಮೇಲ್ ಕಟ್ಟಿ ಹೊಡ್ಲಕತ್ತಿ ಹೊಡೀನಿ. ಅಲ್ಲ ಹಂಗೆ 2 ಹರಕ್ಕೆ ಸೇರಿ ಇಟ್ಕೊಳ್ಳೋಣ. ನಮ್ಮ ಕರ್ನಾಟಕದಾಗ ಭಾಳ ಮಜಾ. ಈಗ ಕರ್ನಾಟಕದಾಗ ಬಸ್ ಫ್ರೀ ಅವ ನಮ್ಮಲ್ಲಿ ಹೆಣ್ಮಕ್ಳಿಗೆ. ಹಂಗೆ 2 ಸೀರೆ ಅಂತ ಇಟ್ಕೊಳ್ಳೋಣ. ರೈಟ್ ಆಧಾರ್ ಕಾರ್ಡ್ ತೊಗೊಂಡು ಅಲ್ಲಿ ಬಸ್ನಾಗ ಆಧಾರ್ ಕಾರ್ಡ್ ತೋರಿಸ್ಬೇಕು ಹೆಣ್ಮಕ್ಳು ನಮ್ಮಲ್ಲಿ ಕರ್ನಾಟಕದಾಗ. ಈಗ ಏನು ಗಂಡದಾರಿ ಏನು ಅನಪ್ಲೇನು ಇಲ್ಲ. ಸುಮ್ಮನೆ ಹಿಂಗೆ ನಿಂದ್ರಲಕತ್ತಾವ ಅವು ಹೆಣ್ಮಕ್ಳು. ಯಾಕಂದ್ರೆ ಗಬಕ್ಕನ ಚೀಲ ತೊಳೆದು ತವ್ರ ಮನೆಗೆ. ಯಾಕ್ರಿ ಹಿಂಗೆ ಮಾಡ್ತಿರಿಲ್ಲ? ಅಪ್ಪಿ ತಪ್ಪಿ ನಿಮ್ಮ ಮುಂದೆ ಯಾರು ಹಿಂಗೆ ಚಾಡಿ ಹೇಳಿದ್ರತ್ತಂದ್ರೆ ನೀವು ಹಿಂಗೆ ಮಾಡ್ತಿರ್ತೀರಿ. ಇದು ಅಲ್ಲ, ಇದು ಜೀವನ ಏನ್ರಿ. ಚಾಡಿ ಹೇಳೋವ್ರಿಂದ ಹೇಳ್ತಾರ, ಕೇಳೋವ್ರಿಂದ ಕೇಳಬಾರ್ದು. ಇಲ್ಲಿ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾಳ. ಏನಂತಾಳ? ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇ ನನಗೆ ಒಂದು ಈಟ, ಚಿಂತಿಲೇನೆ ನನಗೆ ಒಂದು ಈಟ, ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗ್ತಿದ್ದ ಅಂತ ಹೇಳದು. ಅವಾಗ ನಿಮ್ಮಂಗೆ ಅಂದ ಅಳ್ಕೋತ್ ಕುಂದ್ರಲಿಲ್ಲ, ಹಾಸಿ ಕೂತ್ಕೊಂಡಿಂದ ಮಲ್ಕೊಳ್ಳಿಲ್ಲ. ಆ ಹೆಣ್ಮಗಳಿಗೂ ಇನ್ನೊಮ್ಮೆ ಚಾಡಿ ಹೇಳಿರಬಾರ್ದು. ಹಂಗೆ ಉತ್ತರ ಕೊಡ್ತಾಳ. ಏನಂತಾಳಕಿ? ಈಕೇನಂದ ತಿಳಿತಿಲ್ಲ ನಿಮಗ? ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ತಿಕ್ಕಿ ಅಂದ್ರ ಆಕೆ ಎರಡು ಚಂದ್ರ ಉತ್ತರ ಕೊಡ್ತಾಳ. ನಕ್ಕಾರೆ ನಗಲೇಳ ನಗೆ ಮಿಗದ ಕ್ಯಾದಿ, ನಕ್ಕಾರೆ ನಗಲೇಳ ನಗೆ ಮುಗದ ಕ್ಯಾದಿಗೆ ನಾ ಮುಡಿದು ಬಿಟ್ಟ ಮಲ್ಲಿ, ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಂದ್ಲ. ಇಲ್ಲಿ ಜಗಳ ಬರ್ತವ್ರೆ ಅಂದ್ರೆ ಏನಂದ್ಲು? ನಕ್ಕನ ಯಾಕೆ ನಗಲ್ ನಕ್ಕ? ಏನ್ ನನ್ನ ಗಂಡನ ಹಿಂಗೆ ಮಾರಿ ಉಬ್ಬಿಸ್ಕೊಂಡು ಕುಂದ್ರವ ಒಂದೊಂದು ಇರ್ತಾವ ನೋಡ್ರಿಲ್ಲ. ನೀವು ಬೆಕ್ಕದೊಟ್ಟು ನಗಸ್ರಿ ನಗಲ್ಲ. ಇಲ್ಲಿ ಪುರಾಣದಾಗ ಅಪ್ಪಿ ತಪ್ಪಿ ನಾವು ನಗಿಸ್ತಿದ್ದೇವೆ, ನೀವು ನಗಿತಿದ್ರೆ ತಿಳ್ಕೊರಿ. ಮಗ್ಗದಾಗ ಒಂದು ಕಡಗಾಯಿ ಮಾರಿ ತೊಗೊಂಡು ಕೂತಿರ್ತಾವ. ಆಕೆ ಮನ್ಯಾಗೂ ನಗಲ್ಲ, ಇಲ್ಲಿನೂ ನಗಲ್ಲ. ಅಯ್ಯ ಎದಕ್ಕೆ ನಗ್ತಿದ್ದಿ? ಸುಮ್ಮನೆ ಮಗನ ನಗಕ್ಕೆ ಸದಕ್ಕೆ ಚಿವುಟಿ ನಗದು ಬಿಡಿಸೋದು. ಇವು ಇರ್ತಾವ ಒಂದೊಂದು ಊರಾಗ ಒಂದು 4 ಇರ್ತಾವ.
ಅವು ಚಂದ ನಗ್ತಿರ್ತೀರ ತಿಳ್ಕೊ, ಮನಸ್ಸು ಬಿಚ್ಚಿ ನಗಬೇಕು. ಏನ್ರಿ ಪುರಾಣ ಪ್ರವಚನ ಹೀ ಕುತ್ಕೊಂಡು ಕೇಳಿದ್ರೆ ಇದು ಅಲ್ಲ. ಎಷ್ಟು ನಕ್ಕೊಂತಿರ್ತೀರಿ ಅಷ್ಟು ಬಿ ಪಿ ಬರಂಗಿಲ್ಲ, ಶುಗರ್ ಬರಂಗಿಲ್ಲ. ಏನ್ರಿ ಮನಸ್ಸು ಪ್ರಫುಲ್ಲವಾಗಿರ್ಬೇಕು, ಮನಸ್ಸು ಆನಂದವಾಗಿರ್ಬೇಕು, ನಕ್ಕೊಂತಂದಾಗ ಇರಬೇಕು. ಹೌದಿಲ್ಲ? ಅದಕ್ಕಾಕಿ ಅಂತಾಳ, ನಕ್ಕರೆ ನಗಲೇಳ ನಗಿ ಮುಗದ ಕ್ಯಾದಿಗೆ. ನನಗೆ ಯಾಕೆ ನನ್ನ ಗಂಡ ಆಕಿನ ನೋಡಿ ನಕ್ಕರೆ ಅಂದ ನಗಲ್ಯಾಕ? ನನ್ನ ಗಂಡನ ಯಾವಾಗಲೂ ಮಾರಿ ಉಬ್ಬಿಸ್ಕೊಂಡಿರವಲ್ಲ, ಯಾವತ್ತೂ ನಕ್ಕೋತಿರ್ತಕ್ಕಂಥವ. ಒಂದು ವೇಳೆ ಆಕಿನ ನೋಡಿ ನಕ್ಕರು ನಕ್ಕನ್ನ ತಿಳ್ಕೊಳ್ಳೋಣ. ನಾ ಮುಡಿದು ಬಿಟ್ಟ ಮಲ್ಲಿ ನಾ ಯಾವತ್ತೂ ಮುಡ್ಕೋತ ಬಂದೀನಿ. ಆಕಿಗೆ ಆಸೆ ಆಗಿತ್ತು ಅಂದ್ರೆ ಆಕೆ ಒಂದು ಗಳಿಗೆ ಮುಳ್ಕೊಳೆ ಹೇಳು ಅಂದ್ಲತ್ತ. ಇಲ್ಲಿ ಜಗಳ ಬರ್ತಾವ್ರಿ, ಮತ್ತೊಮ್ಮೆ ಚಾಡಿ ಹೇಳಕ್ ಬರ್ತಾಳ. ಬರಂಗ ನಾವು ಹಂಗೆ ಮಾಡಲ್ಲ. ಯಾರೇ ಏನ್ರಿ ಹೇಳ್ತಾನೆ ನಮ್ಮ ಕಿವಿ ಒಯ್ದು ಅವ್ರ ಬಾಯಾಗಿಡ್ತೀವಿ. ಹಿಂಗ ಅವ್ರು ಊದೇ ಊತಾವ, ಮನಿನೇ ಒಡಕ್ ಮಾಡ್ತಾವ. ಜಗತ್ತಿನೊಳಗಂದ ಚಾಡಿ ಹೇಳ್ತಕ್ಕಂಥ ಜನ ಸಾವಿರ ಸಾವಿರ ಜನ ತುಂಬಿರ್ತಾರೆ. ಆದ್ರೆ ಯಾರು ಕೂಡ ಚಾಡಿ ಮಾತುಗಳನ್ನು ಕೇಳಬಾರದು. ಏನ್ರಿ ಅದನ್ನ ಕೇಳೋದ್ರಿಂದ ಏನಕ್ಕದ? ಅತ್ತಿ ಮಾವ ಏನಂತೀವಿ, ಅತ್ತಿ ಸೊಸೆ ಆಗಲ್ತೀರಿ, ಗಂಡ ಹೆಂಡತಿ ಆಗಲ್ತೀರಿ, ಅಣ್ಣ ತಮ್ಮಂದ್ರು ಕೂಡ ಆಗಲ್ತಾರೆ. ಆದ್ರ ಇಲ್ಲಿ ಏನದ ತಗೊಂಡ ಕೇಳಿದ್ರೆ ಪರಮಾತ್ಮ ನಾರದ್ರ ಮಾತು ಕೇಳಿ ಬಂದಾನಲ್ಲ, ನಾರ್ದು ಹೇಳಿರ್ತಕ್ಕಂಥ ಚಾಡಿ ಮಾತು ಕೇಳಿ ಬಂದಾನಲ್ಲ ತಂದು ಪಾಪ ಸರ್ವಮಂಗಳ ನಗಲಕತ್ತು ನಕ್ಕೊಂತ ಬಾ ಪರಮಾತ್ಮ ಒಳಗೆ ಬಾ ತಿಕ್ಕೊಂಡಂದು. ಅವಾಗ ಅಂದ ಸರ್ವಮಂಗಳಿಗೆ ಪರಮಾತ್ಮ ಅಂತಾನೆ, ಹೇ ಸರ್ವಮಂಗಳೇ, ನಾನು ಹಂಗೆ ಅಂದ ಒಳಗೆ ಬರಂಗಿಲ್ಲ. ಹಂಗಾದ್ರೆ ಹೆಂಗೆ ಬರ್ತಿದಿ? ಇಲ್ಲ ನೀನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆ ಒಳಗೆ ಅಂದ ಬರ್ತೀನಿ. ಅವಾಗ ಅಂದ ಪರಮಾತ್ಮನಿಗೆ ಸರ್ವಮಂಗಳೇ ಅಂತಾಳ, ಈ ಮಾತ ನಾರದರಿಗೂ ಕೂಡ ಹೇಳಿ ಕಳಿಸಿನ. ನಮಸ್ಕಾರ ಒಂದು ಬಿಟ್ಟು ಅಂದ್ರೆ ನೀವು ಬೇಕಾದ ಕೇಳೋ ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತು ನಿನಗೆ ಮಾಡಂಗಿಲ್ಲ. ಸರ್ವಮಂಗಳೇ, ನನ್ನನ್ನು ಯಾರು ತಿಳ್ಕೊಂಡಿದೆ ನೀನು? ನನ್ನನ್ನು ಯಾರು ತಿಳ್ಕೊಂಡಿದೆ ನೀನು? ನಾನು ಪರಮಾತ್ಮ ಬಂದೀನಿ. ಪರಮಾತ್ಮ ಸೃಷ್ಟಿಕರ್ತನ ಆಗಿರ್ತಕ್ಕಂಥ ಪರಮಾತ್ಮ ನಾನು ಬಂದೀನಿ. ಸರ್ವಮಂಗಳೇ, ನಮಸ್ಕಾರ ಮಾಡ್ಬೇಕು ನೀನು. ಪರಮಾತ್ಮ ನೀ ಜಗತ್ತಿಗೆ ನೀ ಸೃಷ್ಟಿ ಮಾಡಲೆಕ್ಕ, ಜಗತ್ತಿ ನೀ ಪರಮಾತ್ಮ ಇರಲೆಕ್ಕ. ಆದ್ರೆ ನನಗೆ ನಾ ಪರಮಾತ್ಮ ಅಂತಂದ್ರ ಅದು ನನ್ನ ಗಂಡನ ಬಿಟ್ಟಂದ ಬೇರೆ ಯಾರು ಅಲ್ಲ. ನನ್ನ ಗಂಡನೇ ನನಗೆಂದ ಪರಮಾತ್ಮ, ನನ್ನ ಗಂಡನೇ ನನಗೆಂದ ಸರ್ವಸ್ವ, ನನ್ನ ಗಂಡನೇ ನನಗೆಂದ ಸೌಭಾಗ್ಯ. ಗಂಡನ ಬಿಟ್ಟಂದ ಯಾರಿಗೂ ಕೂಡ ನಮಸ್ಕಾರ ಮಾಡಂಗಿಲ್ಲ ಅಂತ ತಿಳ್ಕೊಳ್ಳೋದು. ನೋಡು ಸರ್ವಮಂಗಳ ಹಠ ಮಾಡಬೇಡ, ನಮಸ್ಕಾರ ಮಾಡು. ನಮಸ್ಕಾರ ಮಾಡತ್ ತಿಳ್ಕೊಳ್ಳೋದು ಎಷ್ಟು ಪರಿಪರಿಯಾಗಿ ಅಂತ ಹೇಳಿದ್ರು ಸರ್ವಮಂಗಳ ನಮಸ್ಕಾರ ಮಾಡಕ್ಕೆ ಅಂದ ಒಪ್ಪಲಿಲ್ಲ. ಯಾವಾಗ ನೀನು ನಮಸ್ಕಾರ ಮಾಡಂಗಿಲ್ಲ ತಿಳ್ಕೊಂಡ್ರ ನಾ ತಿರುಗಿ ಹೋಗ್ತೀನಿ ಎತ್ತುಕೊಂಡ ಪರಮಾತ್ಮ. ಆಯ್ತು ನೀ ತಿರುಗಿ ಹೋಗತ್ತಿಕೊಂಡು ಸರ್ವಮಂಗಳ ಒಳಗೆ ಹೋಗ್ಬಿಟ್ಲು. ಅವಾಗಿಂದ ಪರಮಾತ್ಮ ಏನ್ರಿ ಆಕೆ ಒಳಗೆ ಬಾ ಅಲ್ಲಾರ್ದೇನೆ ತಾನೇ ಒಳಗೆ ಹೋದ. ಯಾವಾಗಿಂದ ಒಳಗಿಂದ ಹೋದ ಬಳಕಿಂದ ಪರಮಾತ್ಮ ಅಂತಾನೆ, ಸರ್ವಮಂಗಳೇ ಅಂದ್ರೆ ನೀ ನಮಸ್ಕಾರ ಮಾಡಂಗಿಲ್ಲ. ಮಾಡಂಗಿಲ್ಲ ಪರಮಾತ್ಮ, ಅದು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟೇನೆ, ಅದು ನಿನಗೆ ಮಾಡಂಗಿಲ್ಲ ಅಂದ್ಲು. ನಾ ಹೇಳಕತ್ತೇನೆ ನಿನಗ, ಆ ನಮಸ್ಕಾರ ಬಿಟ್ಟು ಬೇಕಾದ ಕೇಳು, ನನ್ನ ಮನೆಯಾಗಿನ ಸಂಪತ್ತು ಕೇಳು, ರೊಕ್ಕ ಕೇಳು, ರೂಪಾಯಿ ಕೇಳು, ಅಟ್ಟೆ ಯಾಕ ಬೇಕಾದ್ರೆ ನನ್ನ ಪ್ರಾಣ ಬನ್ಬೇಕಾದ್ರೆ ಕೇಳು ಕೊಡ್ತೀನಿ, ಅದು ನಮಸ್ಕಾರ ನೀನು ಮಾಡಂಗಿಲ್ಲ ಅಂತ ಕೊಡೋದು. ಯಾವಾಗಿಂದ ಪರಮಾತ್ಮ ಹಿಂಗೆ ನಿಂತ್ಕೊಂಡದ ವಿಚಾರ ಮಾಡಕತ್ತ, ಸರ್ವಮಂಗಳೇ ಅದನ್ನ ನಮಸ್ಕಾರ ಬಿಟ್ಟು ನಾ ಬೇಕಾದ ಕೇಳಿದ್ರು ಕೊಡ್ತೀಯನು, ನೀ ಬೇಕಾದ ಕೇಳು ಕೊಡ್ತೀನಿ. ಯಾವಾಗಿಂದ ಪರಮಾತ್ಮ ಅಂತ ನಮಸ್ಕಾರ ಎಂತೀವಿ, ಸರ್ವಮಂಗಳೇ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀನಿ ಅಂತ ಕೂಡ ಮಾತು ಕೊಡಾಕತ್ತೀರಿ. ವಿಚಾರ ಮಾಡಿ ಮಾತು ಕೊಡು. ಅವಾಗ ಸರ್ವಮಂಗಳಂತಳ ಪರಮಾತ್ಮ ನಮಸ್ಕಾರ ಬಿಟ್ಟು ನೀ ಬೇಕಾದ ಕೇಳು ಕೊಡ್ತೀನಿ ಅಂತಂದಿನ ತಂದಾಗ ನೀ ಬೇಕಾದ ಕೇಳು ನಾ ಕೊಡ್ತೀನಿ ಎತ್ತಿಕೊಂಡಂದ್ಲು. ಅವಾಗಿಂದ ಪರಮಾತ್ಮ ಅಂತಾನೆ, ಹಂಗಿತ್ತು ಅಂದ್ರ ನಿನ್ನ ಗಂಡನ ರುಂಡ ಕತ್ತರಿಸಿಕೊಡು ನನಗ ಅಂದ. ಸರ್ವಮಂಗಳಿಗಂತಾನೆ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಕೊಡ್ತೀನಿ ಎತ್ತುಕೊಂಡು ಹೇಳಕತ್ತಲ್ಲ, ಹಂಗಿದ್ರೆ ನಾನು ನಿನ್ನ ಗಂಡನ ರುಂಡವನ್ನ ಕತ್ತರಿಸಿಕೊಡು ನನಗ. ಅವಾಗಿಂದ ಸರ್ವಮಂಗಳ ನಗಲಿಕತ್ಲು ಪರಮಾತ್ಮ, ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಕೊಡ್ತೀನಿ ಎತ್ತುಕೊಂಡ್ರ ನನ್ನ ಗಂಡನ ರುಂಡವನ್ನ ಕೇಳಕತ್ತಿದಲ್ಲ, ಒಂದ್ 5 ನಿಮಿಷದ ಇಲ್ಲೇ ನಿಂದ್ರ ಅನ್ಲಕ್ಕೆ. ಯಾರಿಗೆ? ಪರಮಾತ್ಮನಿಗೆ ಅಂತಾಳ, ಹೊರಗೆ ನಿಂದ್ರ 5 ನಿಮಿಷ. ಯಾವಾಗಿಂದ ಪರಮಾತ್ಮಂದ ಹೊರಗೆ ನಿಂತ ನೇರವಾಗಿಂದ ಸರ್ವಮಂಗಳಿಂದ ಒಳಗೆ ಹೋಗ್ಯಾಳೆ. ಹೋಗಿ ಗಂಡನಿಗೆ ನಮಸ್ಕಾರ ಮಾಡಿ ಅವಾಗಿಂದ ಹೇಳ್ತಾಳೆ, ಸ್ವಾಮಿ ಹೊರಗಿಂದ ಪರಮಾತ್ಮ ಬಂದು ನಿಂತಾನೆ, ಒಳಗಿಂದ ಗಂಡ ಧ್ಯಾನ ಮಾಡಕತ್ತಾನ. ಯಾರು ಧ್ಯಾನ ಮಾಡಕತ್ತಾನ? ಹೊರಗಿಂದ ಪರಮಾತ್ಮ ಬಂದು ನಿಂತಾನಲ್ಲ ಅವಂದೇ ಧ್ಯಾನ ಮಾಡಕತ್ತಾನ ಒಳಗ. ಅಂಥದ್ರೊಳಗಿಂದ ಸರ್ವಮಂಗಳ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಒತ್ತಿಕೊಂಡಂದಾಗ ನಿನ್ನ ರುಂಡವನ್ನ ಕೇಳಕತ್ತಾನ, ಹೆಂಗ ಮಾಡ್ಲಿ ಎಂದ್ಲು. ಅವಾಗಿಂದ ಸರ್ವಮಂಗಳ ಗಂಡ ಅಂತಾನೆ, ಸರ್ವಮಂಗಳೇ ನಿನ್ನ ಪತಿವ್ರತ ಧರ್ಮದ ಮುಂದ ಈ ರುಂಡನ ದೊಡ್ಡದಲ್ಲ, ಯಾವಾಗ ನನ್ನ ರುಂಡ ಕೇಳಕತ್ತಾನ ಅಂದಾಗ ಕತ್ತರಿಸಿ ಕೊಟ್ಟು ಬಿಡು ಅಂದ. ಏನ್ರಿ ಕತ್ತರಿಸಿ ಅದ ಕೊಟ್ಟು ಬಿಡು ಅಂದ. ನೋಡ್ರಿ ಯಾರಂತಾರ, ಯಾವಾಗ ಅದು ನಮಸ್ಕಾರ ಬಿಟ್ರ ಬೇಕಾದ ಕೇಳುವತ್ತಂದಾಗ ನಿನ್ನ ರುಂಡ ಅಂತಂದ ಕೇಳಕತ್ತಾನ ತಂದಾಗ ನಿನ್ನ ಪತಿವ್ರತ ಧರ್ಮದ ಮುಂದ ಈ ರುಂಡನ ದೊಡ್ಡದಲ್ಲ, ಯಾವಾಗ ಕೇಳಕತ್ತಾನ ಅಂದಾಗ ಕೊಟ್ಟು ಬಿಡು ಒತ್ತಿಕೊಣ. ಯಾವಾಗ ಗಂಡ ಎದ್ದಂದ ಹೊರಗೆ ಬಂದ, ಸರ್ವಮಂಗಳೆ ಹಂಗೆ ಬರ್ಲಿಲ್ಲ, ಒಳಗಿಂದ ನನ್ನ ಮುಂದೆ ತಲವಾರ್ ತಗೊಂಡು
ಎದುರಿಗೆ ಬಂದು ಒಂದು ಕಡೆಗೆ ಸರ್ವಮಂಗಳ ಗಂಡ ನಿಂತುಕೊಂಡಾನೆ, ಇನ್ನೊಂದು ಕಡೆಗೆ ಪರಮಾತ್ಮ ನಿಂತುಕೊಂಡಾನೆ, ಮಧ್ಯದೊಳಗೆ ಸರ್ವಮಂಗಳ ನಿಂತಾಳೆ. ಯಾವಾಗ ಸರ್ವಮಂಗಳ ಅಂತಾಳೆ, ಪರಮಾತ್ಮ ನಮಸ್ಕಾರ ಬಿಟ್ಟು ಬೇಕಾದ ಕೇಳಬತ್ತಂದಾಗ ನನ್ನ ಗಂಡನಿಂದ ರುಂಡ ಕತ್ತರಿಸಿಕೊಡು ಹತ್ಕೊಂಡು ಕೇಳಕತ್ತಿಯಲ್ಲ, ನನ್ನ ಗಂಡನ ರುಂಡ ಕತ್ತರಿಸಿ ಕೊಡ್ತೀನಿ. ನಂದೊಂದು ಕಂಡೀಷನ್ ಅದ ಅನ್ಲಕ್ಕೆ. ಏನು ಕಂಡೀಷನ್ ಅದ? ನನ್ನ ಗಂಡನ ರುಂಡವನ್ನ ಕತ್ತರಿಸಿ ಅಂದ್ರೆ ನಿನ್ನ ಕೈ ಒಳಗೆ ಒಗಿತೀನಿ, ಅದನ್ನ ನೀನು ಹಿಡ್ಕೋಬೇಕು. ಅಪ್ಪಿ ತಪ್ಪಿ ನನ್ನ ಗಂಡನ ರುಂಡ ನಿನ್ನ ಕೈಯನ್ನ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ, ಎಚ್ಚರದಾಗಿರುವಂತ ಪರಮಾತ್ಮನಿಗೆ ಪರಮಾತ್ಮನಿಗೆ ಅನ್ನಕತ್ತ, ನನ್ನ ಗಂಡನ ರುಂಡನ್ನ ಕತ್ತರಿಸಿದ ನೀನು ಕೈಯಾಗ ಒಗಿತೀನಿ, ನನ್ನ ಗಂಡನ ರುಂಡವನ್ನ ನೀನು ಹಿಡ್ಕೋಬೇಕು. ಅಪ್ಪಿ ತಪ್ಪಿ ಗಂಡನ ರುಂಡಿ ಏನಾದ್ರು ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ ಎಂದ್ಲು. ಮೊದಲೈದು ಬೋಳ ಶಂಕರ್ ಪರಮಾತ್ಮ ಅದೇನ್ ದೊಡ್ಡಗದ ಬಗೆ ಅಂತ ಹಾಗಿದ್ದ ತುಗೊಂಡು ಯಾವಾಗ ಹೋಗಿ ಸರ್ವಮಂಗಳೆ ತನ್ನ ಗಂಡನ ತಲೆ ಮೇಗಿರ್ತಕ್ಕಂಥ ಕೂದಲವನ್ನ ಹಿಂಗ್ ಕೈಯಾಗ ಹಿಡ್ದಾಳ. ಪರಮಾತ್ಮ ನೀ ರುಂಡಿ ಕೇಳಕತ್ತಿದಲ್ಲ, ರುಂಡು ಕೊಡ್ತೀನಿ ತುಗೊಂಡು ಹಿಂಗ ಕೈಯಾಗಿನ ಕಡ್ಡಗ ತಗೊಂಡು ಗಂಡನ ರುಂಡಿಗೆ ಒಂದ್ ಏಟನ್ನು ಹೊಡೆದ್ಲು, ರುಂಡ ಕತ್ತರಿಸ್ತು, ಬೀಸಿ ಪರಮಾತ್ಮನ ಕೈಯಾಗ ಒಗದ್ಲು. ಪರಮಾತ್ಮ ಅದನ್ನ ಹಿಡ್ಕೊಂಡ, ಈ ಕಡೆ ಪರಮಾತ್ಮ ಹಿಡ್ಕೊಂಡ, ಆ ಕಡೆ ಸರ್ವಮಂಗಳೆ ಗಂಡನ ರುಂಡ ಮತ್ತೊಂದು ಬೆಳೀತು. ಮತ್ತು ತಲೆ ಮೇಗಿನಿಂದ ಕೂದಲ ಹಿಡಿತಾಳೆ, ಗಂಡನ ರುಂಡವನ್ನು ಕಡಿತಾಳೆ, ಪರಮಾತ್ಮನ ಕೈಯಾಗ ಒಗಿತಾಳೆ. ಒಂದಲ್ಲ ಎರಡಲ್ಲ 32 ರುಂಡಗಳನ್ನು ಕತ್ತರಿಸಿದ ಪರಮಾತ್ಮನ ಕೈಯಾಗ ಒಗದ್ಲು. ಯಾವಾಗಿಂದ ಸರ್ವಮಂಗಲ ಸಾಕಿನ ಸಾಕು ಸಾಕು ಸಾಕತ್ತಿಕೊಂಡಂದು ಯಾವಾಗಿಂದ ಪರಮಾತ್ಮ ಅಂದ, ಅವಾಗ ಸರ್ವಮಂಗಳ ಪರಮಾತ್ಮ ಇನ್ನ ಏಸು ರುಂಡಗಳು ಬೇಕು ಕೇಳು ಕೊಡ್ತೀನಿ ನಿನಗೆ. ಇಲ್ಲಿ ಸಾಕಿನ ಸಾಕು, ಯಾಕ ಅಪ್ಪಿ ತಪ್ಪಿ ಇದ್ರಾಗ ಒಂದು ರುಂಡ ಕತ್ತರಿಸಿ ಅಂದ್ರೆ ಕೆಳಗೆ ಬಿತ್ತು ಅಂತಂದ್ರ ನನ್ನ ರುಂಡ ಕಡಿತಾಳಲಿಕ್ಕೆ. ಪರಮಾತ್ಮನ ಅಂಜಿಕೆನೆ ಸಾಕಿನ ಸಾಕು ಸಾಕತ್ತಿಕೊಂಡಂದ ಅವಾಗಿಂದ ಒಂದು ರುಂಡಗಳನ್ನ ಹಿಂಗ ಗಂಟಾಕಿ ಕೊರಳಾಗ ಮಾಲಿ ಮಾಡ್ಕೊಂಡು ಕೊಳ್ಳಾಗ ಹಾಕೊಂಡ. ಬಹುಶಃ ನೀವು ಎಲ್ಲರ ಕ್ಯಾಲೆಂಡರ್ದಾಗ ಅದು ನೋಡಿರ್ಬೇಕು ಏನ್ರಿ, ಪರಮಾತ್ಮನ ಕೊರಳಾಗಿ ಅಂದ್ರೆ ರುಂಡ ಇರ್ತಾವಲ್ಲ, ಆ ರುಂಡ ಯಾರು ಹತ್ತಿಕೊಂಡ ಕೇಳಿದ್ರ ಸರ್ವಮಂಗಳೆ ಗಂಡನ ರುಂಡಗಳು ಎಷ್ಟು 32 ರುಂಡಗಳು. ಅದಕ್ಕಾಗಿ ನೀವತ್ತು ಸ್ವಾಮಿಗಳು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗ ಕೊರಳಾಗಿಂದ ಕಂಠಮಾಲ ಹತ್ತಿಕೊಂಡು ಹಾಕೋತಾರೆ. ಅವು ಎಟ್ಟಿರ್ತಾವ ರುದ್ರಾಕ್ಷಿ ಹತ್ತಿಕೊಂಡು ಕೇಳಿದ್ರ 32 ರುದ್ರಾಕ್ಷಿಯಿಂದ ಕಂಠಮಾಲೆ ಇರ್ತದ. ಯಾಕೆ ಹತ್ತಿಕೊಂಡ ಕೇಳಿದ್ರ ಅಂದಿನ ದಿನಮಾನದೊಳಗ ಸರ್ವಮಂಗಳೆ ಗಂಡನ ರುಂಡಗಳನ್ನ ಪರಮಾತ್ಮ ಹಾಕೊಂಡ್ರ ಆ ರುಂಡ ಸ್ವರೂಪವಾಗಿರ್ತಕ್ಕಂಥ ರುದ್ರಾಕ್ಷಿಗಳನ್ನ ನಾವು ಕೊರಳಾಗಿಂದ ಹಾಕೋತೀವಿ ಸ್ವಾಮಿಗಳು ಏನ್ರಿ, ಕೊಳ್ಳಾಗಿಂದ ಹಾಕೋತೀವಿ. ಯಾವಾಗಿಂದ ಒಂದು ಕೊನೆಯಿಂದ ರುಂಡಗಳನ್ನ ಹಿಂಗ ಗಂಟಾಕಿ ಅಂದ ಮಾಲಿ ಮಾಡಿ ಅಂದ ಕೊಳ್ಳಾಗಿಂದ ಹಾಕೊಂಡ, ಅವಾಗಿಂದ ಸರ್ವಮಂಗಳೆ ಹಿಂಗ ಉದ್ದಕ್ಕೆ ನಮಸ್ಕಾರ ಮಾಡಲು ಏನ್ರಿ, ಉದ್ದಕ್ಕೆ ಅಂದ ನಮಸ್ಕಾರ ಮಾಡಲು. ಇರ್ಲಿ ಬಿಡು ಅಮರ, ಇರ್ಲಿ ಏನಾಗಿಲ್ಲ, ಕುಂದ್ರ ನೋಡ್ರಿ ನೀವು ಏನ್ರಿ, ಕೇಳ್ರಿ ಇದು ಭಾಳ ಮಜಾ ಅದ. ಯಾವಾಗ ಎಲ್ಲ ರುಂಡಗಳನ್ನ ಕೊರಳಾಗಿಂದ ಮಾಲಿ ಮಾಡ್ಕೊಂಡು ಕೊರಳಾಗಿಂದ ಹಾಕೊಂಡ, ಅವಾಗಿಂದ ಸರ್ವಮಂಗಳೆ ಉದ್ದಕ್ಕೆ ನಮಸ್ಕಾರ ಮಾಡಲು. ಯಾವಾಗಿಂದ ಉದ್ದಕ್ಕೆ ನಮಸ್ಕಾರ ಮಾಡಲು ಪರಮಾತ್ಮ ಅಂತಾನೆ ಸರ್ವಮಂಗಳೆ ಈಗ ನನಗೆ ನಮಸ್ಕಾರ ಮಾಡಿದೆಲ್ಲ ಅಂದ ಪರಮಾತ್ಮ. ಈಗ ನಾನು ನಮಸ್ಕಾರ ಮಾಡಿದೆಲ್ಲ. ಅವಾಗಿಂದ ಸರ್ವಮಂಗಳೆ ನಕ್ಕೋತ ಹೇಳ್ತಾರೆ, ಹುಚ್ಚು ಪರಮಾತ್ಮ ನಾನು ನಮಸ್ಕಾರ ಮಾಡಿದ್ದೇನೆ ನಿನಗಲ್ಲ, ನಿನ್ನ ಕೊರಳಾಗಿರ್ತಕ್ಕಂಥ ನನ್ನ ಗಂಡನ ರುಂಡಗಳಿಗೆ ಮಾಡೀನಿ ಹೊರತಾಗಿ ನಿನಗೆ ಮಾಡಿಲ್ಲ ಹತ್ತುಕೊಂಡು ಹೇಳ್ತಾಳೆ ಸರ್ವಮಂಗಳೆ. ನೋಡ್ರಿ ಎಷ್ಟು ದಿಟ್ಟು ಹೆಣ್ಮಗಳು. ಮೊದಲು ನೀವು ನಂದು ಅಪ್ಪರು ಹೇಳ್ಯಾರ ಹತ್ತುಕೊಂಡು ಮನೆಗೆ ಹೋಗಿ ಹುಡುಗಲ ತುಣು ಕೊಟ್ಟಿದೈತಿ ನೀವು ರುಂಡುಗಳಿಗೆ. ಅಯ್ಯಮ್ಮ ಇವು ಮತ್ತೆ ಹೊಳಿ ಚಿಗೆ ರುಂಡ ಅಲ್ಲಿವು ಇವು ಚಂತನ ಗುಟ್ಕ ತಿಂದ ರುಂಡ, ಸರಿಯಾಗಿ ಕುಡಿದ ರುಂಡ, ಇವು ಹೆಂಗೆ ಚಿಗಿತಿರ್ಬೇಕು. ಮತ್ತು ನೋಡಿ ಜಸ್ಟ್ ಟ್ರೈ ಮಾಡೋಣ ಹತ್ಕೊಂಡು ಕೊಟ್ಟಿರ್ತೀನಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಅವತ್ತಿನ ದಿನ ಮಾಡೋದು. ಆ ಹೆಣ್ಣು ಮಗಳು ತಪಸ್ವಿ, ಗಂಡನು ತಪಸ್ವಿ ಏನ್ರಿ, ಸ್ವತಃ ಪರಮಾತ್ಮಂದ ಬಂದು ಎದುರಿಗೆ ನಿಂತುಕೊಂಡು ಕೇಳದ ಅವಳಲ್ಲಿ ಎಂಥ ಭಕ್ತಿ. ಇದಕ್ಕಾಗಿ ನನ್ನದು ಸತಿಪತಿಗಳಿಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ. ಅವ ಗಂಡ ಏನಂತಾನ, ನಿನ್ನ ಪತಿರತ ಧರ್ಮದ ಮುಂದ ಈ ರುಂಡನ ದೊಡ್ಡದಲ್ಲ, ಯಾವಾಗಿಂದ ಕೇಳಕತ್ತದ ಕತ್ತರಿಸಿ ಕೊಟ್ಟು ಬಿಡುವತ್ತಂದ. ಈಗಿನವ್ರು ಯಾರು ಅಂತಾರೆ, ಏನ್ರ ತ್ರಾಸಾಗಿ ಗಂಡ ಮನೆಗೆ ಬಂದಿರ್ತಾನ ಅಂತ ಹೇಳ್ಕೊ, ತ್ರಾಸ ಮಾಡ್ಕೊಂಡು ಗಂಡ ಮನೆಗೆ ಬಂದಿರ್ತಾನ. ಯಾಕ ಏನಾಗ್ಯದ, ಹಿಂಗಾಗ್ಯದ, ನೀ ಮಾಡಿದ್ದೀನಿ ಉಣ್ಣು ಗಂಡ, ನೀ ಮಾಡಿದ್ದೀನಿ ಉಣ್ಣು. ಇವು ಅರ್ಧಾಂಗಿನಿ ಅಲ್ಲಿ, ಇವು ಅರ್ಧ ಅಂಗಿ ಹರ್ಕೊಳವು. ಅರ್ಧಾಂಗಿನಿ ಅಂದ್ರೆ ಏನು, ಗಂಡನಿಗೆ ಸುಖನೇ ಇರಲಿ ಗಂಡನಿಗೆ ದುಃಖನೇ ಇರಲಿ ಏನ್ರಿ, ಅವನು ಅದರೊಳಗೆ ಅರ್ಧ ಪಾಲ ಯಾವ ಹೆಣ್ಣು ಹಂಚ್ಕೋತಾಳಲ್ಲ ಅವಳೇ ನಿಜವಾಗಿರ್ತಕ್ಕಂಥ ಅರ್ಧಾಂಗಿನಿ ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ಕೆ ಆಗಂಗಿಲ್ಲ. ಗಂಡನಿಗೆ ಸುಖ ಬಂದ್ರು ಅರ್ಧ ಪಾಲು ಹೆಣ್ಣು ಹಂಚ್ಕೋಬೇಕು,
ಗಂಡನಿಗೆ ಸುಖ ಬಂದನ್ನು ಅರ್ಧ ಪಾಲು ಹಂಚ್ಕೋಬೇಕು, ದುಃಖ ಬಂದನ್ನು ಕೂಡ ಅರ್ಧ ಪಾಲು ಹಂಚ್ಕೋಬೇಕು. ಅವಳೇ ನಿಜವಾಗಿರ್ತಕ್ಕಂಥ ಅರ್ಧಾಂಗಿನೇ. ಅಂತ ಅರ್ಧಾಂಗಿನಿ ರೂಪದೊಳಗ ಯಾರು ಜೀವನ ಕಳೀಲಿಕ್ಕತ್ತಾರತ್ತಂದ್ರೆ ಇಲ್ಲಿ ಅರಳಗುಂಡಿಗೆ ಗ್ರಾಮದೊಳಗ ಆದಯ್ಯ ಮತ್ತು ಮಡಿಯಮ್ಮರಿಂದ ಜೀವನ ಕಳೀಲಿಕ್ಕತ್ಯಾರ. ಎಷ್ಟು ಚಂದ, ಹೆಂಗ ಸರ್ವಮಂಗಳೇ, ಹೆಂಗಂದ ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಗಂಡನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ ಅಂತಕ್ಕಂಥ ಇಟ್ಕೊಂಡು ಯಾವ ರೀತಿಯಾಗದ ಏನ್ರಿ ಜೀವನ ಅಂತಕ್ಕಂಥ ಕಳೀತಿದ್ದಾಳಲ್ಲ, ಹಂಗ ಇಲ್ಲಿ ಆದಯ್ಯ ಮತ್ತು ಮಡಿಯಮ್ಮರು ಅಟ್ಟ ಆನಂದದ